ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸ್ಮಗ್ಲಿಂಗ್ ಸುಂದರಿಯಿಂದ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತೆ. ಇದು ರಮ್ಯಾ ರಾವ್ ಮಾಡ್ತಾ ಇರುವಂತ ಆರೋಪ. ಇದು ಡಿಆರ್ಐ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ರಲ್ಲ ರಮ್ಯಾ ರಾವ್. 10 ರಿಂದ 15 ಬಾರಿ ನನ್ನ ಮುಖಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರಮ್ಯಾ ಪತ್ರ ಬರೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಲೆಟರ್ ಹೋಗಿರುವಂತದ್ದು. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ. ಮಹಜರ್ ಮಾಡಿಲ್ಲ ಮತ್ತು ಯಾವುದೇ ಸರ್ಚ್ ಕೂಡ ಮಾಡಿಲ್ಲ. ಅಧಿಕಾರಿಗಳು ಕೆಲವು ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ಈಗ ರಮ್ಯಾ ರಾವ್ ದೂರನ್ನ ಕೊಟ್ಟಿದ್ದಾರೆ. ಆ ಲೆಟರ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಒಂದು ಲೆಟರ್ ಅನ್ನ ಕೊಟ್ಟಿರುವಂತದ್ದು. ಯಾರಿಗೆ? ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರಮ್ಯಾ ರಾವ್ ದೂರಿದು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಡಿಆರ್ಐ ಅಧಿಕಾರಿಗಳು ಜೊತೆಗೆ ರಮ್ಯಾ ರಾವ್ ನಟಿ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್. ಏನೇ ಆಗ್ಲಿ ತನಿಖಾಧಿಕಾರಿಗಳು ಏನೇ ವಿಚಾರಣೆ ನಡೆಸ್ತಾ ಇದ್ರು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಇಂಥ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು, ಇದು ಡಿಆರ್ಐ ಅಧಿಕಾರಿಗಳಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಸದ್ಯ ಈ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ? ನಿಕೇಶ್, ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಆಕೆಯನ್ನ ನಟಿ ರಮ್ಯಾಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಷ್ಟು ಆರೋಪಗಳನ್ನ ಅವರ ಪರ ವಕೀಲರು ಮತ್ತೆ ರಮ್ಯಾ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ಈಕೆಯನ್ನ ನಡೆಸಿಕೊಂಡ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಕೋರ್ಟ್ ನಲ್ಲಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ನ್ಯಾಯಾಧೀಶರೇ ಅವರ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮುಂದಿನ ಹಂತದಲ್ಲಿ ಈಕೆ ನಟಿ ರಮ್ಯಾ ರಾವ್ ಡಿಆರ್ಐ ಅಧಿಕಾರಿಗಳ ವಿರುದ್ಧ, ಅಂದ್ರೆ ಯಾರು ತನಿಖಾಧಿಕಾರಿ ಯಾರೆಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿ ಜೈಲು ಅಧೀಕ್ಷಕರ ಜೊತೆ, ಯಾಕಂದ್ರೆ ಈಗ ಜೈಲಿನಲ್ಲಿ ಇರೋದ್ರ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಎಸ್ಪಿ ಮೂಲಕವಾಗಿ, ಅಧಿಕಾರಿಯ ಮೂಲಕವಾಗಿ ಎಡಿಜಿಪಿಗೆ, ಡಿಆರ್ಐನ ಹಿರಿಯ ಅಧಿಕಾರಿ ಎಡಿಜಿಪಿ ಅವರಿಗೆ ಒಂದು ಪತ್ರವನ್ನ ಬರೆದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಏನಂತಂದ್ರೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈ ಒಂದು ತನಿಖೆ ವೇಳೆ ನನಗೆ ಸಾಕಷ್ಟು ಕಿರುಕುಳ ನೀಡಲಾಗಿದೆ, ಜೊತೆಗೆ ನಿದ್ದೆ ಮಾಡೋಕೆ ನನಗೆ ಸಮಯ ಕೊಟ್ಟಿಲ್ಲ, ನಾನು ಏನ್ ಹೇಳಿದ್ರು ಕೂಡ ಅದನ್ನ ಒತ್ತಾಯ ಪೂರ್ವಕವಾಗಿ ಬರೆಸಿಕೊಂಡಿದ್ದಾರೆ, ನನ್ನ ತಂದೆಗೆ ಸಮಸ್ಯೆ ಮಾಡ್ತೀವಿ ಅಂತ ಹೇಳಿ ನನಗೆ ಹೆದರಿಸಿದರ ಜೊತೆಗೆ ಒಂದು ದಿನ ಕಂಪ್ಲೀಟ್ ಆಗಿ ನಿದ್ದೆ ಮಾಡೋಕೆ ಸಮಯ ಕೊಟ್ಟಿಲ್ಲ. ಇದರ ಜೊತೆಗೆ ಸುಮಾರು 40 ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ ಬರೆದಿರುವಂತಹ ಯಾವುದೇ ವಿಚಾರಗಳೇನಿದೆ, ಅಂದ್ರೆ ತನಿಖೆ ವೇಳೆ ಈಕೆ ನೀಡಿರುವಂತಹ ಹೇಳಿಕೆಗಳನ್ನೆಲ್ಲವನ್ನು ಕೂಡ ಬೆದರಿಸಿ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸ್ಮಗ್ಲಿಂಗ್ ಸುಂದರಿಯಿಂದ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತೆ. ಇದು ರಮ್ಯಾ ರಾವ್ ಮಾಡ್ತಾ ಇರುವಂತ ಆರೋಪ. ಇದು ಡಿಆರ್ಐ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ರಲ್ಲ ರಮ್ಯಾ ರಾವ್. 10 ರಿಂದ 15 ಬಾರಿ ನನ್ನ ಮುಖಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರಮ್ಯಾ ಪತ್ರ ಬರೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಲೆಟರ್ ಹೋಗಿರುವಂತದ್ದು. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ. ಮಹಜರ್ ಮಾಡಿಲ್ಲ ಮತ್ತು ಯಾವುದೇ ಸರ್ಚ್ ಕೂಡ ಮಾಡಿಲ್ಲ. ಅಧಿಕಾರಿಗಳು ಕೆಲವು ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ಈಗ ರಮ್ಯಾ ರಾವ್ ದೂರನ್ನ ಕೊಟ್ಟಿದ್ದಾರೆ. ಆ ಲೆಟರ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಒಂದು ಲೆಟರ್ ಅನ್ನ ಕೊಟ್ಟಿರುವಂತದ್ದು. ಯಾರಿಗೆ? ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರಮ್ಯಾ ರಾವ್ ದೂರಿದು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಡಿಆರ್ಐ ಅಧಿಕಾರಿಗಳು ಜೊತೆಗೆ ರಮ್ಯಾ ರಾವ್ ನಟಿ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್. ಏನೇ ಆಗ್ಲಿ ತನಿಖಾಧಿಕಾರಿಗಳು ಏನೇ ವಿಚಾರಣೆ ನಡೆಸ್ತಾ ಇದ್ರು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಇಂಥ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು, ಇದು ಡಿಆರ್ಐ ಅಧಿಕಾರಿಗಳಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಸದ್ಯ ಈ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ?
ನಿಕೇಶ್, ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ಆಕೆಯನ್ನ ನಟಿ ರನ್ಯಾಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಷ್ಟು ಆರೋಪಗಳನ್ನ ಅವರ ಪರ ವಕೀಲರು ಮತ್ತೆ ರನ್ಯಾ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ಈಕೆಯನ್ನ ನಡೆಸಿಕೊಂಡ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಕೋರ್ಟ್ ನಲ್ಲಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ನ್ಯಾಯಾಧೀಶರೇ ಅವರ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮುಂದಿನ ಹಂತದಲ್ಲಿ ಈಕೆ ನಟಿ ರನ್ಯಾರಾವ್ ಡಿಆರ್ಐ ಅಧಿಕಾರಿಗಳ ವಿರುದ್ಧ ಅಂದ್ರೆ ಯಾರು ತನಿಖಾಧಿಕಾರಿ ಇದ್ದಾರೆ, ಯಾರೆಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿ ಜೈಲು ಅಧೀಕ್ಷಕರ ಜೊತೆ, ಯಾಕಂದ್ರೆ ಈಗ ಜೈಲಿನಲ್ಲಿ ಇರೋದ್ರ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಎಸ್ಪಿ ಮೂಲಕವಾಗಿ ಅಧಿಕಾರಿಯ ಮೂಲಕವಾಗಿ ಎಡಿಜಿಪಿಗೆ ಡಿಆರ್ಐನ ಹಿರಿಯ ಅಧಿಕಾರಿ ಎಡಿಜಿಪಿ ಅವರಿಗೆ ಒಂದು ಪತ್ರವನ್ನ ಬರೆದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಏನಂತಂದ್ರೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈ ಒಂದು ತನಿಖೆ ವೇಳೆ ನನಗೆ ಸಾಕಷ್ಟು ಕಿರುಕುಳ ನೀಡಲಾಗಿದೆ, ಜೊತೆಗೆ ನಿದ್ದೆ ಮಾಡೋಕೆ ನನಗೆ ಸಮಯ ಕೊಟ್ಟಿಲ್ಲ, ನಾನು ಏನ್ ಹೇಳಿದ್ರು ಕೂಡ ಅದನ್ನ ಒತ್ತಾಯಪೂರ್ವಕವಾಗಿ ಬರೆಸ್ಕೊಂಡಿದ್ದಾರೆ, ನನ್ನ ತಂದೆಗೆ ಸಮಸ್ಯೆ ಮಾಡ್ತೀವಿ ಅಂತ ಹೇಳಿ ನನಗೆ ಹೆದರಿಸಿದರ ಜೊತೆಗೆ ಒಂದು ದಿನ ಕಂಪ್ಲೀಟ್ ಆಗಿ ನಿದ್ದೆ ಮಾಡೋಕೆ ಸಮಯ ಕೊಟ್ಟಿಲ್ಲ. ಇದರ ಜೊತೆಗೆ ಸುಮಾರು 40 ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ ಬರೆದಿರುವಂತಹ ಯಾವುದೇ ವಿಚಾರಗಳೇನಿದೆ ಅಂದ್ರೆ ತನಿಖೆ ವೇಳೆ ಈಕೆ ನೀಡಿರುವಂತಹ ಹೇಳಿಕೆಗಳನ್ನೆಲ್ಲವನ್ನು ಕೂಡ ಬೆದರಿಸಿ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸ್ಮಗ್ಲಿಂಗ್ ಸುಂದರಿಯಿಂದ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದು ರನ್ಯಾರಾವ್ ಮಾಡ್ತಾ ಇರುವಂತ ಆರೋಪ. ಇದು ಡಿಆರ್ಐ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ರಲ್ಲ ರನ್ಯಾರಾವ್. 10 ರಿಂದ 15 ಬಾರಿ ನನ್ನ ಮುಖಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರನ್ಯಾ ಪತ್ರ ಬರೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಲೆಟರ್ ಹೋಗಿರುವಂತದ್ದು. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ. ಮಹಜರ್ ಮಾಡಿಲ್ಲ ಮತ್ತು ಯಾವುದೇ ಸರ್ಚ್ ಕೂಡ ಮಾಡಿಲ್ಲ. ಅಧಿಕಾರಿಗಳು ಕೆಲವು ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ಈಗ ರನ್ಯಾರಾವ್ ದೂರನ್ನ ಕೊಟ್ಟಿದ್ದಾರೆ. ಆ ಲೆಟರ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕವೇ ಈ ಒಂದು ಲೆಟರ್ ಅನ್ನ ಕೊಟ್ಟಿರುವಂತದ್ದು. ಯಾರಿಗೆ? ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರನ್ಯಾರಾವ್ ದೂರಿದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಡಿಆರ್ಐ ಅಧಿಕಾರಿಗಳು ಜೊತೆಗೆ ರನ್ಯಾರಾವ್ ನಟಿ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್. ಏನೇ ಆಗ್ಲಿ ತನಿಖಾಧಿಕಾರಿಗಳು ಏನೇ ವಿಚಾರಣೆ ನಡೆಸ್ತಾ ಇದ್ರು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಇಂಥ ವಿಡಿಯೋ ಶೂಟ್ ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು, ಇದು ಡಿಆರ್ಐ ಅಧಿಕಾರಿಗಳಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆಯಾ? ಸದ್ಯ ಈ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ? ನಿಕೇಶ್, ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ಆಕೆಯನ್ನ ನಟಿ ರನ್ಯಾಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಷ್ಟು ಆರೋಪಗಳನ್ನ ಅವರ ಪರ ವಕೀಲರು ಮತ್ತೆ ರನ್ಯಾ ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ಈಕೆಯನ್ನ ನಡೆಸಿಕೊಂಡ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಕೋರ್ಟ್ ನಲ್ಲಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ನ್ಯಾಯಾಧೀಶರೇ ಅವರ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮುಂದಿನ ಹಂತದಲ್ಲಿ ಈಕೆ ನಟಿ ರನ್ಯಾರಾವ್ ಡಿಆರ್ಐ ಅಧಿಕಾರಿಗಳ ವಿರುದ್ಧ ಅಂದ್ರೆ ಯಾರು ತನಿಖಾಧಿಕಾರಿ ಯಾರೆಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿ ಜೈಲು ಅಧೀಕ್ಷಕರ ಜೊತೆ, ಯಾಕಂದ್ರೆ ಈಗ ಜೈಲಿನಲ್ಲಿ ಇರೋದ್ರ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಎಸ್ಪಿ ಮೂಲಕವಾಗಿ ಅಧಿಕಾರಿಯ ಮೂಲಕವಾಗಿ ಎಡಿಜಿಪಿಗೆ ಡಿಆರ್ಐನ ಹಿರಿಯ ಅಧಿಕಾರಿ ಎಡಿಜಿಪಿ ಅವರಿಗೆ ಒಂದು ಪತ್ರವನ್ನ ಬರೆದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಏನಂತಂದ್ರೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈ ಒಂದು ತನಿಖೆ ವೇಳೆ ನನಗೆ ಸಾಕಷ್ಟು ಕಿರುಕುಳ ನೀಡಲಾಗಿದೆ, ಜೊತೆಗೆ ನಿದ್ದೆ ಮಾಡೋಕೆ ನನಗೆ ಸಮಯ ಕೊಟ್ಟಿಲ್ಲ, ನಾನು ಏನ್ ಹೇಳಿದ್ರು ಕೂಡ ಅದನ್ನ ಒತ್ತಾಯಪೂರ್ವಕವಾಗಿ ಬರೆಸ್ಕೊಂಡಿದ್ದಾರೆ, ನನ್ನ ತಂದೆಗೆ ಸಮಸ್ಯೆ ಮಾಡ್ತೀವಿ ಅಂತ ಹೇಳಿ ನನಗೆ ಹೆದರಿಸಿದರ ಜೊತೆಗೆ ಒಂದು ದಿನ ಕಂಪ್ಲೀಟ್ ಆಗಿ ನಿದ್ದೆ ಮಾಡೋಕೆ ಸಮಯ ಕೊಟ್ಟಿಲ್ಲ. ಇದರ ಜೊತೆಗೆ ಸುಮಾರು 40 ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ ಬರೆದಿರುವಂತಹ ಯಾವುದೇ ವಿಚಾರಗಳೇನಿದೆ ಅಂದ್ರೆ ತನಿಖೆ ವೇಳೆ ಈಕೆ ನೀಡಿರುವಂತಹ ಹೇಳಿಕೆಗಳನ್ನೆಲ್ಲವನ್ನು ಕೂಡ ಬೆದರಿಸಿ ಡೀಟೇಲ್ಸ್